ನಮಸ್ಕಾರ ಎಲ್ರಿಗೂ. ನಾವಿವತ್ತು ಟೋಕಿಯೋ ಟ್ರಿಪ್ ಹೋಗ್ತಾ ಇದೀವಿ ಮೇನಲ್ಲಿ. ನಮಸ್ಕಾರ ಎಲ್ರಿಗೂ. ನಾವಿವತ್ತು ಟೋಕಿಯೋ ಟ್ರಿಪ್ ಹೋಗ್ತಾ ಇದೀವಿ ಮೇನಲ್ಲಿ ಗೋಲ್ಡನ್ ವೀಕ್ ಅಲ್ಲಿ. ಸೊ ಇವತ್ತೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಇದಾರೆ. ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತಾ ಇದೀವಿ ಇವತ್ತು. ಸೊ ಟೋಕಿಯೋದಲ್ಲಿ ಹತ್ತತ್ರ 6 days ಇರ್ತಿದೀವಿ ನಾವು. ಸೊ 6 days ಏನೇನ್ ನೋಡ್ತೀವಿ, ನಾವು ಏನೇನ್ ಎಕ್ಸ್ಪ್ಲೋರ್ ಮಾಡ್ತೀವಿ, ಏನೇನ್ ಪ್ಲೇಸಸ್ ವಿಸಿಟ್ ಮಾಡ್ತೀನಿ, ಅಂದ್ರೆ ಯಾವ ತರ ಹೋಗ್ಬೇಕು, ಯಾವ ತರ ಎಂಟ್ರಿ ಆಗ್ಬೇಕು, ಅಲ್ಲಿ ಯಾವ ತರ ಪ್ಲೇಸಸ್ ಇದೆ ಅದೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ, ತೋರಿಸ್ತಾ ಹೋಗ್ತೀನಿ ವಿಡಿಯೋನಲ್ಲಿ. ಕಂಪ್ಲೀಟ್ ವಿಡಿಯೋನ ನಾನು ಕಂಪ್ಲೀಟ್ ವಿಡಿಯೋದಲ್ಲಿ ಎಲ್ಲ 6 days ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ನಾವಿರೋದು ನಿಶಿಯಾಕಾಶಿ ಅಂದ್ಬಿಟ್ಟು ಹ್ಯೋಗೋ ಪ್ರಿಫೆಕ್ಚರ್ ಅಂತ ಹೇಳ್ತಾರೆ ಜಪಾನ್ ಅಲ್ಲಿ. ಸೊ ಅಲ್ಲಿ ನಾವು ಬುಲೆಟ್ ಟ್ರೈನ್ ನಲ್ಲಿ ಹೋಗ್ತಾ ಇದೀವಿ. ಇಲ್ಲಿಂದ ಬುಲೆಟ್ ಟ್ರೈನ್ ಅಲ್ಲಿ ನಮಗೆ 3.5 hours ಆಗುತ್ತೆ. ಹತ್ತತ್ರ 650 kilometers ಇದೆ ಟೋಕಿಯೋ. ಬಟ್ ಬಿಕಾಸ್ ಶಿಂಕಾನ್ಸೆನ್ ಟ್ರೈನ್ ಅಂದ್ರೆ ಬುಲೆಟ್ ಟ್ರೈನ್ ಇರೋದ್ರಿಂದ ನಾವು ಬೇಗ ರೀಚ್ ಆಗ್ತೀವಿ. 3.5 hours ಅಲ್ಲಿ ಟೋಕಿಯೋ ರೀಚ್ ಆಗ್ತೀವಿ. ಸೊ ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಕೂಡ ನೀವು ತೋರಿಸ್ತಾ ಹೋಗ್ತೀನಿ. ಅಮ್ಮ ನೋಡಿ ನನ್ನ ಅನುಕರಣೆ ಮಾಡ್ಕೊಂಡು ಅವನು ವ್ಲಾಗ್ ಮಾಡಕ್ ನೋಡ್ತಿದ್ದಾನೆ. ಸೊ ನಾನು ಕನ್ನಡದಲ್ಲಿ ಮಾಡ್ತಿರೋದು, ಅವ್ನು ಇಂಗ್ಲೀಷಲ್ಲಿ ಮಾಡ್ತೀನಿ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾನೆ ನೋಡಿ. We're going in Shinkansen and see the Shinkansen right now. Oh my god, it just went so fast. Okay, so now guys, let's go to our train and we're going to Disneyland. Oh yeah, oh yeah. We're going to Tokyo. We're going to Tokyo. ನೋಡಿ ಟ್ರೈನ್ ಬಂದಿದೆ. ಇದೆ ನಮ್ದು ಶಿಂಕಾನ್ಸೆನ್ ಟ್ರೈನ್. ಆರ್ ಯು ಹ್ಯಾಪಿ? ಓಕೆ, ಹೋಗೋಣ ನಾವು ಟ್ರೈನಲ್ಲಿ. ಓಕೆ, ಸೊ ಟೋಕಿಯೋ ಇರೋದು ಆಕ್ಚುಲಿ 580 kilometers ಇಲ್ಲಿಂದ. ಸೊ ನಾವು ಇಲ್ಲಿ ಟಿಕೆಟ್ ತಗೊಂಡಿದ್ದೀವಿ, ನಾನ್ ರಿಸರ್ವ್ ಟಿಕೆಟ್ ತಗೊಂಡಿದ್ದೀವಿ. ರಿಸರ್ವೇಶನ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ, 1000 2000 ಏನತ್ರ ಜಾಸ್ತಿ ಆಗುತ್ತೆ. ಬಟ್ ನಾವು ನಾನ್ ರಿಸರ್ವ್ ಟಿಕೆಟ್ ತಗೊಂಡಿದ್ದೀವಿ. ಸೊ ನಾವು ಇವಾಗ ಖಾಲಿ ಇರುತ್ತೆ, ಮೋಸ್ಟ್ಲಿ ಖಾಲಿ ಇರುತ್ತೆ ಟ್ರೈನ್. ಸೊ ಎಕ್ಸ್ಪೀರಿಯನ್ಸ್ ತೋರಿಸ್ತಾ ಹೋಗ್ತೀನಿ ನೋಡಿ ಟ್ರೈನ್. ಓಕೆ, ಹೋಗು, ಚಲೋ ಹೋಗು. ಕೋಚಸ್ ನಂಬರ್ ಇರುತ್ತೆ. ಸೊ ನಾವು 4th number ಕೋಚಲ್ಲಿ ಹೋಗ್ತಾ ಇದೀವಿ. ಸೊ ನಾನ್ ರಿಸರ್ವ್ಡ್ ಆಗಿರೋದ್ರಿಂದ ನಮ್ಗೆ ಸೀಟ್ಸ್ ಬುಕ್ ಇರಲ್ಲ. ಸೊ ಎಲ್ಲಿ ಖಾಲಿ ಇದ್ರೆ ನಾವು ಅಲ್ಲಿ ಕೂತ್ಕೋಬಹುದು. ಹೇಗಿದೆ ನೋಡಿ ಸೀಟ್ಸ್. ಅಲ್ಲಿ ಕೂರೋಣ ಬಾ. ಉಳ್ಳ ಸಿಲ್ಕು. ಟ್ರೈನ್ ಸ್ಟಾರ್ಟ್ ಆಗಿದೆ ನೋಡಿ. ಇಲ್ಲಿಂದ ನಾವು ಟೋಕಿಯೋ ಹೋಗ್ತಾ ಇದೀವಿ. ಎಲ್ಲ ಎಷ್ಟು ಸೈಲೆಂಟ್ ಆಗಿರ್ತೇವೆ ಟ್ರೈನಲ್ಲಿ. ಬುಲೆಟ್ ಟ್ರೈನ್ ಅಲ್ಲಿ ನೋಡಿ ನಾವು. ಶಿಂಕಾನ್ಸೆನ್ ಅಂತಾರೆ ಜಪಾನ್ ಅಲ್ಲಿ, ಶಿಂಕಾನ್ಸೆನ್ ಅಂತಾರೆ. ಹಲೋ. Yes. It's a speed. ಎಸ್ ನೋಡಿ, ಕಾಣಿಸ್ತಾ ಇದೆಯಲ್ಲ ಎಷ್ಟು ಸ್ಪೀಡಾಗಿ ಹೋಗ್ತಿದೆ ಅಂತ. ಹತ್ತತ್ರ 300 kilometers ಸ್ಪೀಡಲ್ಲಿ ಹೋಗ್ತಾ ಇದೆ. ಸೊ ನನಗೆ ಟ್ರೈಪ್ಯಾಡ್ ಅಲ್ಲಿ ಫೋನ್ ಇಟ್ಟಿದ್ದೀನಿ, ಏನು ಶೇಕೆ ಆಗಲ್ಲ. ಎಷ್ಟು ಕ್ಲಿಯರ್ ಆಗಿ ಬರ್ತಿದೆ ನೋಡಿ ವಿಡಿಯೋ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಪ್ರಿಸಿಷನ್ ಆಗಲಿ ಏನಾದರೂ ಆಗಲಿ. ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಫ್ಲೈಟಲ್ಲಿ ಕೂತಿರೋ ಥರನೇ ಎಕ್ಸ್ಪೀರಿಯನ್ಸ್ ಇರುತ್ತೆ ಇಲ್ಲಿ ಬುಲೆಟ್ ಟ್ರೈನಲ್ಲಿ ಕೂತ್ರೆ. ಸೊ ತುಂಬ ಸಖತ್ತಾಗಿರುತ್ತೆ. ಲೈಫ್ ಟೈಮಲ್ಲಿ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. Fast and Furious. ನೋಡಿ, ಈಗ ಒಂದು ಸ್ಟೇಷನ್ ಇಂದ ಟ್ರೈನ್ ಸ್ಟಾರ್ಟ್ ಆಗಿದೆ. ನಿಮ್ಗೆ ಎಷ್ಟು ಸ್ಪೀಡಲ್ಲಿ ಅದು ಯೂಸ್ ಮಾಡ್ತಾರೆ ಶಿಂಕಾನ್ಸೆನ್ ಅಂತ ತೋರಿಸ್ತಾ ಹೋಗ್ತೀನಿ. ಸ್ಪೀಡೋಮೀಟರ್ ಆ್ಯಪ್ ಡೌನ್ಲೋಡ್ ಮಾಡಿದ್ದೀನಿ. ಸೊ ನೋಡಿ, ಚೆಕ್ ಮಾಡಿ. ಇಲ್ಲಿ ನೋಡಿ, ಒಂದು ಬಾಟ್ಲ್ ಇಟ್ಟಿದ್ದೀನಿ. ಜಸ್ಟ್ ಸ್ವಲ್ಪ ಕೂಡ ಶೇಕ್ ಆಗ್ತಿಲ್ಲ, ಅದೆಲ್ಲ ಲಿಕ್ವಿಡ್ ಸ್ವಲ್ಪ ಕೂಡ ಶೇಕ್ ಆಗ್ತಿಲ್ಲ. ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಇರೋದು. ಸೊ ಟನಲ್ಸ್ ಬಂದಾಗ ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ. ಅವಾಗ ಮೇಬಿ ಸ್ಪೀಡ್ ಕರೆಕ್ಟಾಗಿ ತೋರಿಸೋದಿಲ್ಲ ನಿಮಗೆ. ಬಟ್ ಮೋಸ್ಟ್ಲಿ ನಮ್ಗೆ ಗೊತ್ತಿದೆ, ಟನಲ್ ಬರುತ್ತೆ, ಸ್ಪೀಡ್ ಬರುತ್ತೆ, ಆವ್ರೇಜ್ ಸ್ಪೀಡ್ ಎಲ್ಲ ತೋರಿಸುತ್ತೆ. ಸೊ ರೆಕಾರ್ಡ್ ಆಗಿರುತ್ತೆ. 100 ರೀಚ್ ಆಗ್ತಾ ಇದೆ.
ನಾನು ಡೌನ್ಲೋಡ್ ಮಾಡಿರೋ ಆ್ಯಪಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ಲಿಮಿಟ್ ಇರೋದೇ ಬಂದು 240. ಅದ್ರ ಮೇಲೆ ತೋರಿಸ್ತಾ ಇಲ್ಲ ಇದು. ಅದಕ್ಕೆ ಕೆಲವೊಂದು ಸಣ್ಣದಾಗಿ ತೋರಿಸಿದೆ 246 ಅಂತ ತೋರಿಸಿದೆ. ಸೊ ಈ ಸ್ಪೀಡೋಮೀಟರ್ ಇರೋದು ಮ್ಯಾಕ್ಸಿಮಮ್ 240 ಅಷ್ಟೇ ಇದೆ. ಬಟ್ ಕೆಲವು ಎಲ್ಲಿ ತೋರಿಸಿದೆ 250 251 ಹೋಗಿದೆ ಸ್ಪೀಡ್ ಈಗ. ಸೊ 6 ಮಿನಿಟ್ಸ್ ಅಲ್ಲಿ ತೋರಿಸ್ತಾ ಇರೋ ಪ್ರಕಾರ 6 ಮಿನಿಟ್ಸ್ ಅಲ್ಲಿ 17.2 ಕಿಲೋಮೀಟರ್ ಜರ್ನಿ ಮಾಡಿದ್ದೀವಿ. ಅಂದ್ರೆ ಲೈಕ್ ಟ್ರೈನ್ ಸ್ಟಾರ್ಟ್ ಆಯ್ತಲ್ಲ, ಸ್ಟೇಷನ್ ಸ್ಟಾರ್ಟ್ ಆಯ್ತಲ್ಲ, ಸೊ ಅವಾಗಿಂದ 253 ರೀಚ್ ಆಗಿದೆ ಮ್ಯಾಕ್ಸಿಮಮ್ ಸ್ಪೀಡ್ ಈಗ. ಸೊ ಬುಲೆಟ್ ಟ್ರೈನ್ ಅಲ್ಲಿ ಒಂದು ವಾಕ್ ಹೋಗೋಣ, ಲೈಕ್ ಅಲ್ಲಿ ತೋರಿಸ್ತೀನಿ ಟಾಯ್ಲೆಟ್ ಹೇಗಿದೆ, ಮತ್ತೆ ಜಾಯಿಂಟ್ಸ್ ಹೇಗಿದೆ, ಮತ್ತೆ ಯಾವ ತರ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇದೆ ಅದೆಲ್ಲ ಒಂದ್ಸರಿ ತೋರಿಸ್ತೀನಿ ಬನ್ನಿ. ನೋಡಿ ಸೀಟಿಂಗ್ ಅರೇಂಜ್ಮೆಂಟ್ ಹೇಗಿದೆ. ಸೊ ಇಲ್ಲಿಂದ ಡೋರ್ಗೆ ನಾವು ಅದು ಡೋರ್ ಹತ್ರ ಹೋದರೆ ಎಲ್ಲ ಆಟೋಮೇಟೆಡ್ ಡೋರ್ಸು, ಸೊ ಸೆನ್ಸಾರ್ಸ್ ಇರುತ್ತೆ, ಹತ್ರ ಹೋಗಿದ ತಕ್ಷಣ ಓಪನ್ ಆಗುತ್ತೆ. ನೋಡಿ ಟಾಯ್ಲೆಟ್ ಏರಿಯಾ ಹೇಗಿದೆ. ಇದು ಡೋರ್ಸ್ ಆ ಕಡೆ ಈ ಕಡೆ ಡೋರ್ಸು, ಸೊ ಎಂಟರ್ ಆಗೋದಕ್ಕೆ. ಸೊ ಸ್ಮಾಲ್ ವಿಂಡೋ ಇದೆ ಅಲ್ಲಿ ನೋಡಿ. ಸೊ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನೋಡಿ, ಟಾಯ್ಲೆಟ್ಸು ಅವು ಇವು ಡೋರ್ಸ್ ಎಲ್ಲ ತುಂಬ ನೀಟಾಗಿ ಇಟ್ಟಿದ್ದಾರೆ. ಇಲ್ಲಿ ವಾಶ್ ಬೇಸಿನ್ ಇದೆ, ಸೊ ವಾಶ್ ಬೇಸಿನ್ ಯೂಸ್ ಮಾಡ್ಕೊಬೋದು, ಎಲ್ಲ ಆಟೋಮೇಟೆಡ್. ಸೊ ಆ ಕಡೆ ಈ ಕಡೆ ನೋಡಿದಾಗ ಫುಲ್ ಎಷ್ಟು ನೀಟಾಗಿದೆ ನೋಡಿ. ಮೇಲ್ಗೆ ಮತ್ತು ಫೀಮೇಲ್ಗೆ ಸಪ್ರೇಟ್ ಟಾಯ್ಲೆಟ್ಸ್ ಇಟ್ಟಿದ್ದಾರೆ. ಇದು ಲಗೇಜ್ ಸ್ಟೋರೇಜ್ ಏರಿಯಾ. ಸೊ ಈ ಲಗೇಜ್ ಸ್ಟೋರೇಜ್ ಏರಿಯಾನ ಏನು ಯೂಸ್ ಮಾಡಬೇಕಂತ ಹೇಳಿದ್ರೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಅಂದರೆ ನಾವು ಒಂದು ಸ್ಮಾಲ್ ಅಂದರೆ ಕ್ಯಾಬಿನ್ ಬ್ಯಾಗೇಜ್ ಇರುತ್ತಲ್ಲ, ಸೊ ಆ ಥರ ಆ ಸೈಜಲ್ಲಿರೋದನ್ನ ಮಾತ್ರ ನಾವು ಅಲ್ಲಿ ನಮ್ಮ ಸೀಟ್ ಹತ್ರ ಇಟ್ಕೋಬೋದು. ಸೊ ಅದೇ ಥರ ದೊಡ್ಡ ಬ್ಯಾಗೇಜ್ ಇರುತ್ತಲ್ಲ, ಆ ದೊಡ್ಡ ಬ್ಯಾಗೇಜ್ ಇಟ್ಕೊಬೇಕಂದ್ರೆ ಈ ಥರ ಮುಂಚೆನೇ ರಿಸರ್ವ್ ಮಾಡಿಕೊಂಡು ಆ ಪ್ಲೇಸ್ ಇರುತ್ತಲ್ಲ, ಪ್ಲೇಸಲ್ಲಿ ಬಂದು ಇಡಬೇಕು ನಾವು. ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ತಾರೆ. ಸೊ ಹಾಗೆ ಒಂದು ವಾಕ್ ಹೋಗೋಣ ಬುಲೆಟ್ ಟ್ರೈನ್ ಆ ಕಡೆ ಈ ಕಡೆ. ಸೊ ಇಲ್ಲಿ ನೋಡಿ ಡಸ್ಟ್ಬಿನ್ ಇಟ್ಟಿದ್ದಾರೆ. ಸೊ ಡಸ್ಟ್ಬಿನಲ್ಲಿ ಡಸ್ಟ್ ಹಾಕೋದಕ್ಕೆ ಇಟ್ಟಿದ್ದಾರೆ. ಸೊ ಇಷ್ಟು ನೀಟಾಗಿ ಮೇಂಟೈನ್ ಮಾಡಬೇಕು. ಇಲ್ಲಿರೋ ಜನ ಎಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡ್ತಾರೆ. ಬನ್ನಿ ಟಾಯ್ಲೆಟ್ ಒಳಗಡೆ ಹೋಗೋಣ. ಸೊ ಟಾಯ್ಲೆಟ್ ನೋಡಿ ಎಷ್ಟು ನೀಟಾಗಿದೆ. ಸೊ ಯೂಸೇ ಮಾಡೇ ಬಿಡೋಣ. ಸೊ ಕಮೋಡ್ಸ್ ಕೂಡ ಇರುತ್ತೆ, ವೆಸ್ಟರ್ನ್ ಕಮೋಡ್ಸ್ ಆ ಥರ ಇರುತ್ತೆ, ಫುಲ್ ಎಲ್ಲ ಆಟೋಮೇಟೆಡ್ ಕಮೋಡ್ಸ್ ಇರುತ್ತೆ. ಸೊ ಬೇಬೀಸ್ಗೆ ಕೂಡ ಸಪ್ರೇಟಾಗಿರುತ್ತೆ, ಅಂದರೆ ಅದರಲ್ಲೇ ಯೂಸ್ ಮಾಡೋ ಥರ. ಸೊ ಇಲ್ಲಿ ನೋಡಿ ಟ್ರೈನ್ ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ನಮಗೇನು ಫೀಲ್ ಆಗೋದಿಲ್ಲ. ಅಷ್ಟೊಂದು ಸ್ಪೀಡಲ್ಲಿ ಹೋಗ್ತಾ ಇರೋದು ಒಂಥರ ಶೇಕ್ ಆಗೋದು, ನಡೆಯುವಾಗ ಆ ಥರ ಫೀಲ್ ಆಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅದು, ಹೊಲ ಗದ್ದೆಗಳದ್ದು. ನಾವು ಕ್ಯೋತೋ ಅನ್ನೋ ಪ್ಲೇಸ್ನ ಕ್ರಾಸ್ ಮಾಡಿ ಹೋಗ್ತಾ ಇದ್ವಿ. ಸೊ ಬೇಸಿಕಲಿ ಕ್ಯೋತೋ ಬಂದ್ಬಿಟ್ಟು ನಮ್ಮ ಮೈಸೂರು ಹೆಂಗೆ ಬೆಂಗಳೂರಿಗೆ ನಮ್ಮ ಮೈಸೂರು ಹೆಂಗೆಲ್ಲ ಸಾಂಸ್ಕೃತಿಕ ನಗರಿ, ಆ ಥರ ಇಲ್ಲಿ ಇವ್ರಿಗೆ ಸಾಂಸ್ಕೃತಿಕ ಸಿಟಿ ಅದು, ಅದಂತರ ಕಲ್ಚರಲ್ ಸಿಟಿ ಥರ. ಸೊ ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂಸ್ ಎಲ್ಲ. ನಾವು ಹೋಗ್ತಿದ್ದ ಟೈಮ್ ಕೂಡ ತುಂಬ ಚೆನ್ನಾಗಿತ್ತು, ಅಂದರೆ ಕ್ಲೌಡ್ ಎಲ್ಲ ಇತ್ತು ಚೆನ್ನಾಗಿ. ಸೊ ಹಾಗೆ ವಿಂಡೋದಲ್ಲಿ ಒಂದು ಸ್ವಲ್ಪ ಲುಕ್ ಹಾಕ್ಕೊಂಡು ಹಾಗೆ ಒಳಗಡೆ ಎಂಟ್ರಾದೆ. ಸೊ ಎಲ್ಲ ಆಟೋಮೇಟೆಡ್ ಡೋರ್ಸು. ಸೊ ನಮ್ಮವರೆಲ್ಲ ಅಲ್ಲಿ ಮುಂದೆ ಕೂತಿದ್ದಾರೆ. ಸೊ ಸೈಲೆಂಟಾಗಿರ್ತಾರೆ, ಏನೂ ಇದು ಮಾಡೋದಿಲ್ಲ. ಸೊ ನಮ್ಮವ್ನು ನೋಡಿ ಫುಲ್ ಗಲಾಟೆ ಮಾಡ್ಕೊಂಡು ನಿಂತ್ಕೊಂಡಿದ್ದಾನೆ ಅಲ್ಲಿ. ಜಪಾನಲ್ಲಿ ಶಿಂಕನ್ಸೆನ್ ಪ್ರೈಸ್ ಬಂದು ತುಂಬಾ ಕಾಸ್ಟ್ಲಿ, ಅಂದ್ರೆ ಇಲ್ಲಿ ಟ್ರಾವೆಲ್ ಕಾಸ್ಟ್ ತುಂಬಾ ಜಾಸ್ತಿ ಇದೆ. ಅಂದ್ರೆ ಇಲ್ಲಿ ಟ್ರೈನ್ ಸಿಸ್ಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಲೈಕ್ ನಾವು ಬೇರೆ ಕಂಟ್ರಿಲೆಲ್ಲ ಕೇಳ್ತೀವಿ ಟ್ರೈನ್ ಸಿಸ್ಟಮ್ಸ್ ಎಲ್ಲ ತುಂಬಾ ಕಡಿಮೆ, ಮತ್ತು ಬಸ್ಸಸ್ ಇರುತ್ತೆ ಬಟ್ ತುಂಬಾ ಕಾಸ್ಟ್ಲಿ ಇರುತ್ತೆ ಅಂತ. ಬಟ್ ಇಲ್ಲಿ ತುಂಬಾ ಕಾಸ್ಟ್ಲಿನೇ, ಬಟ್ ನಿಮಗೆ ಫ್ರೀಕ್ವೆಂಟ್ ಆಗಿರುತ್ತೆ. ಯಾವುದೇ ಟ್ರೈನ್ ಆದ್ರೂ ಲೋಕಲ್ ಟ್ರೈನ್ಸ್ ನಾವು ಒಂದ್ ಕಡೆ ಇನ್ನೊಂದ್ ಕಡೆ ಹೋಗೋದಕ್ಕೆ ಲೋಕಲ್ ಟ್ರೈನ್ಸ್ ಆದ್ರೂ ತುಂಬಾ ಕಡಿಮೆ ಇರುತ್ತೆ. ಬಟ್ ಈ ಶಿಂಕನ್ಸೆನ್ ಅಂದ್ರೆ ಬುಲೆಟ್ ಟ್ರೈನ್ ಬಂದ್ಬಿಟ್ಟು ತುಂಬಾ ಕಾಸ್ಟ್ಲಿ. ಅಂದ್ರೆ ಇದು ಕೂಡ ಫ್ರೀಕ್ವೆಂಟ್ ಆಗಿರುತ್ತೆ. ನಿಮಗೆ ತುಂಬಾ ಲಾಂಗ್ ಡಿಸ್ಟೆನ್ಸ್ ಗಳಲ್ಲಿ ಬುಲೆಟ್ ಟ್ರೈನ್ ಯೂಸ್ ಮಾಡ್ತಾರೆ. ಫ್ಲೈಟ್ ಗಿಂತ ಬುಲೆಟ್ ಟ್ರೈನ್ ತುಂಬಾ ಯೂಸ್ ಮಾಡ್ತಾರೆ. ಬಿಕಾಸ್ ಇಲ್ಲಿ ನಿಮ್ಗೆ ಯಾವ ಟೈಮಿಗೆ ಬಂದ್ರೆ ನಿಮಗೆ ಬುಲೆಟ್ ಟ್ರೈನ್ ಸಿಗುತ್ತೆ. ಮೇ ಬಿ 15 ಮಿನಿಟ್ಸ್ 20 ಮಿನಿಟ್ಸ್ಗೆಲ್ಲ ಒಂದು ಟ್ರೈನ್ ಇರುತ್ತೆ ನಿಮಗೆ. ಸೊ ಚಾರ್ಜಸ್ ಬಂದ್ಬಿಟ್ಟು ನಿಮಗೆ ತುಂಬಾ ಕಾಸ್ಟ್ಲಿ. ಈಗ ನಾನಿರೋ ಪ್ಲೇಸ್ ಇಂದ ಟೋಕಿಯೋ ಹೋಗ್ತಿರೋದು ಬಂದ್ಬಿಟ್ಟು ಹತ್ರ 580 ಕಿಲೋಮೀಟರ್ಸ್ 560 ಕಿಲೋಮೀಟರ್ ಹತ್ರ ಇದೆ. ಸೊ ಅದಕ್ಕೆ ನಾನು ಪೇ ಮಾಡಿದ್ದು ಬಂದ್ಬಿಟ್ಟು 15,100 ಅಂದ್ರೆ ಹತ್ರ ಒಂದು 8,000 INR ವರೆಗೂ ಚಾರ್ಜ್ ಆಗುತ್ತೆ. ಸೊ ಇದು ತುಂಬಾ ಕಾಸ್ಟ್ಲಿನೇ ಇದು. ಬಟ್ ಇರೋರು ಇದನ್ನೇ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತಾರೆ, ಅಂದ್ರೆ ಟೈಮ್ ಸೇವ್ ಮಾಡೋದಕ್ಕೆ ಆ ತರ ಇವರು ಇದನ್ನೇ ಯೂಸ್ ಮಾಡ್ತಾರೆ. ಸೊ ನಾವು ನೋಡಿ ಈಗ 580 ಕಿಲೋಮೀಟರ್ಸ್ ಜಸ್ಟ್ 3.5 hours ಅಲ್ಲಿ ಕ್ರಾಸ್ ಮಾಡ್ತಿದೀವಿ. ಸೊ ನಮಗೆ ಟೈಮ್ ತುಂಬಾ ಉಳಿಯುತ್ತೆ. ಸೊ ಬಸ್ಸಸ್ ಇರುತ್ತೆ, ಬಸ್ಸಸ್ ಕೂಡ ಇಲ್ಲಿ ಕಾಸ್ಟ್ಲಿನೇ, ಅಥವಾ ಅದು 10,000 yen ಆಗುತ್ತೆ. ಸೊ ಬಟ್ ಅದಕ್ಕೇನಂದ್ರೆ ಪ್ರಾಪರ್ ಟೈಮ್ ಇರುತ್ತೆ, ಮತ್ತೆ ಅಲ್ಲಿ ತುಂಬಾ ಟೈಮ್ ತಗೊಳುತ್ತೆ, ಅದು ಹತ್ರ 10 hours ಟೈಮ್ ತಗೊಳುತ್ತೆ. ಸೊ ಅದೆಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದ ನಾವು ಬೇಗ ಹೋಗಿ ಲೈಕ್ ಪ್ಲಾನ್ ಪ್ರಕಾರ ಏನಾದ್ರು ವರ್ಕೌಟ್ ಮಾಡ್ಕೋಬೇಕಂದ್ರೆ ಈ ತರ ನಾವು ಶಿಂಕನ್ಸೆನ್ ಬುಲೆಟ್ ಟ್ರೈನ್ ತಗೊಂಡು ಹೋಗ್ಬೋದು. ಟಿಕೆಟ್ಸ್ ನ ಬಂದ್ಬಿಟ್ಟು ನಾವು ಆನ್ಲೈನ್ ಅಲ್ಲಿ ರಿಸರ್ವ್ ಮಾಡ್ಬೋದು, ಇಲ್ಲಾಂದ್ರೆ ನಾವು ಅಲ್ಲಿ ಸ್ಟೇಷನ್ ಹತ್ರ ಕೌಂಟರ್ ಹತ್ರ ಬಂದ್ಬಿಟ್ಟು ಕೌಂಟರ್ಲ್ಲೂ ತಗೋಬಹುದು. ಕೌಂಟರ್ ಕೂಡ ನಾವು ರಿಸರ್ವ್ ಟಿಕೆಟ್ ನಾನ್ ರಿಸರ್ವ್ ಟಿಕೆಟ್ಸ್ ಅಂತ ಸಪರೇಟ್ ಆಗಿರುತ್ತೆ. ಸೊ ಬುಲೆಟ್ ಟ್ರೈನ್ ಅಲ್ಲಿ ಒಂದು ಬುಲೆಟ್ ಟ್ರೈನ್ ಅಲ್ಲಿ ಒಂದು 10 ಕೋಚ್ ಇದ್ರೆ ಅದ್ರಲ್ಲಿ ಒಂದು 5 ಇಲ್ಲ 3 ಬಂದ್ಬಿಟ್ಟು ನಾನ್ ರಿಸರ್ವ್ಡ್, ಮಿಕ್ಕಿದೆಲ್ಲ ರಿಸರ್ವ್ಡ್ ಅಂತ ಇರುತ್ತೆ.
ರಿಸಾರ್ಟ್ ಟಿಕೆಟ್ಸ್ ಎಲ್ಲ ನಾವು ಕರೆಕ್ಟ್ ಪ್ರಾಪರ್ ಆಗಿ ನಾವು ಥಿಯೇಟರ್ಗೆ ಹೋದಾಗ ನಾವು ಕೊಡ್ತಾರಲ್ಲ ಸೀಟ್ ನಂಬರ್ ಆ ಥರ ಕೊಟ್ಟಿರ್ತಾರೆ. ಇಂಡಿಯನ್ ಸಿಸ್ಟಮ್ ಅನ್ಕೊಳ್ಳಿ, ಇಂಡಿಯನ್ ಟ್ರೈನ್ ಸಿಸ್ಟಮ್ಸ್ ಹಾಗೆ. ಸೊ ನಾನ್ ರಿಸರ್ವ್ ಸೀಟ್ ಎಲ್ಲ ಹೆಂಗೆ ಅಂದ್ರೆ ನೀವು ಟಿಕೆಟ್ ತಗೊಂಡು ಬಂದು ಹತ್ಕೋಬಹುದು. ಬಟ್ ಸೀಟ್ ಇಲ್ಲ ಅಂದ್ರೆ ನಾವು ಸೀಟ್ಗೋಸ್ಕರ ವೇಟ್ ಮಾಡಬೇಕು, ಅಂದ್ರೆ ಯಾರಾದ್ರೂ ಖಾಲಿ ಆಗೋದು. ಬಟ್ ಜನರಲಿ ನಮಗೆ ಸೀಟ್ ಸಿಗುತ್ತೆ. ಇವಾಗ ನಾವು ಹತ್ತಿರೋದು ಅಂದ್ಬಿಟ್ಟು ನಾನ್ ರಿಸರ್ವ್ಡ್, ಸೊ ರಿಸರ್ವ್ ಮಾಡ್ಕೊಂಡಿಲ್ಲ. ಸೊ ಕಾಸ್ಟ್ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂದ್ರೆ ತುಂಬಾ ಕಡಿಮೆ ಇರುತ್ತೆ. ಹತ್ತತ್ರ 1000 ಬಂದ್ಬಿಟ್ಟು ಕಡಿಮೆ ಇರುತ್ತೆ ರಿಸರ್ವ್ ಟಿಕೆಟ್ ನಾನ್ ರಿಸರ್ವ್ ಟಿಕೆಟ್ಸ್. ಸೊ ನಾವು ನಾನ್ ರಿಸರ್ವ್ ಟಿಕೆಟ್ ತಗೊಂಡ್ರೆ ಜನರಲಿ ನಿಮಗೆ ಸೀಟ್ ಸಿಕ್ಬಿಡುತ್ತೆ, ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಸಮಟೈಮ್ಸ್ ರೂಟ್ ಮೇಲೆ ಕೂಡ ಡಿಪೆಂಡ್. ಆಮೇಲೆ ಹಾಲಿಡೇ ಇದ್ರೆ ಅವಾಗೆಲ್ಲ ಸ್ವಲ್ಪ ತೊಂದರೆ ಆಗ್ಬೋದು. ಬಟ್ ಅದು ಬಿಟ್ಟು ಏನು ಪ್ರಾಬ್ಲಮ್ ಇರೋದಿಲ್ಲ. ನಾನ್ ರಿಸರ್ವ್ ನಿಮಗೆ ಟಿಕೆಟ್ ಸಿಕ್ಬಿಡುತ್ತೆ. ಇನ್ನೊಂದು ಅದ್ಭುತ ಕಾಣುತ್ತೆ ನೋಡಿ. ನಾವಿರೋ ಪ್ಲೇಸಿಂದ ಟೋಕಿಯೋ ಹೋಗುವಾಗ, ಟೋಕಿಯೋ ಇನ್ನೇನು ರೀಚ್ ಆಗೋ ಮುಂಚೆ ನಮಗೆ ಮೌಂಟ್ ಫ್ಯೂಜಿಸಾನ್ ಅಂದರೆ ಬೆಟ್ಟ, ಮೌಂಟ್ ಫ್ಯೂಜಿಸಾನ್ ಅಂತ ಹೇಳಿದ್ರೆ, ಸ್ಯಾನ್ ಅಂದರೆ ರೆಸ್ಪೆಕ್ಟ್ ಕೊಡ್ತಾರೆ, ಅಂದರೆ ಇಲ್ಲಿ ಬೆಟ್ಟಗಳಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಅದಕ್ಕೆ ಸ್ಯಾನ್ ಅಂತ ಆ್ಯಡ್ ಮಾಡ್ತಾರೆ. ಇದು ಬೇಸಿಕಲಿ ಮೌಂಟ್ ಫ್ಯೂಜಿ, ಅತಿ ಎತ್ತರದ ಬೆಟ್ಟ ಜಪಾನಲ್ಲಿ. ಸೊ ನಿಮಗೆ ಈ ವ್ಯೂ ಕಾಣಬೇಕು ಅಂತ ಹೇಳಿದರೆ ನೀವು ಶಿಂಕಾನ್ಸೆನ್ ಅಂದರೆ ಬುಲೆಟ್ ಟ್ರೈನ್ ಹೋಗುವಾಗ ನೀವು ಲೆಫ್ಟ್ ಸೈಡಲ್ಲಿ ಕೂತ್ಕೋಬೇಕು. ಅಂದರೆ ನಾನಿರೋ ಜಾಗದಿಂದ ಹೋಗುವಾಗ ಲೆಫ್ಟ್ ಸೈಡಲ್ಲಿ ಕೂತ್ಕೊಬೇಕು. ಸೊ ಅದಕ್ಕೋಸ್ಕರ ನಾನು ಲೆಫ್ಟ್ ಸೈಡಲ್ಲಿ ಸೀಟ್ ಇಟ್ಕೊಂಡು ಕಾಯ್ತಾ ಕೂತಿದ್ದೆ ಇದು ವ್ಯೂ ನೋಡೋಣ ಅಂದ್ಬಿಟ್ಟು. ನಮ್ಮ ಅದೃಷ್ಟ ಏನಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ವ್ಯೂ. ಅದು ಜನರಲಾಗಿ ಈ ಥರ ವ್ಯೂ ಸಿಗೋದೇ ಇಲ್ಲ ನಿಮಗೆ. ಒಂದು 3 months 4 monthsಲ್ಲಿ ಆ ಥರ ಮೌಂಟೇನ್ ಮೇಲೆ ಅದೆಲ್ಲ ಹಿಮ ಇರುತ್ತಲ್ಲ, ಆ ಥರ ವ್ಯೂ ಸಿಗೋದಿಲ್ಲ. ಬಟ್ ನಮಗೆ ಫುಲ್ಲು ಸಖತ್ತಾಗಿ ಲಕ್ ನಮಗೆ. ಸೊ ನೋಡ್ತಾ ಹಾಗೆ ಟೋಕಿಯೋ ಬಂದೇ ಬಿಡ್ತು. ಟೋಕಿಯೋ ಇಳಿದ್ಬಿಟ್ಟು ನಾವು ನಮ್ಮ ಲಗೇಜ್ನೆಲ್ಲ ಇಟ್ಬಿಟ್ಟು ಈ ಪ್ಲೇಸಲ್ಲಿ ವೀಡಿಯೋ ರೆಕಾರ್ಡ್ ಮಾಡ್ಕೊಂಡು, ಯಾಕಂದರೆ ಮರ್ತೋಗ್ಬಿಡ್ತೀವಿ ಅಂತ ನಾವು ಮುಂದೆ ಹೊರಟ್ವಿ. ನೋಡಿ ಇದು ಟೋಕಿಯೋ ಸ್ಟೇಷನ್ ಹೊರಗಡೆ, ಇದು ಹೊರಗಡೆ ಇದು ಎಷ್ಟು ಚೆನ್ನಾಗಿದೆ ಬಿಲ್ಡಿಂಗ್ಸ್ ಮತ್ತು ಪ್ಲೇಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಸೊ ಊಟ ಮಾಡೋಣ ಅಂದ್ಬಿಟ್ಟು ಬಂದಿದ ತಕ್ಷಣ ನಮಗೆ ಎಲ್ಲರಿಗೂ ಹೊಟ್ಟೆ ಸಿಗ್ತಿತ್ತು. ಸೊ ಊಟ ಮಾಡೋಣ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ ನಾವು. ಟೋಕಿಯೋ ರೀಚ್ ಆಗಿದ್ದೀವಿ. ಲಾಕರಲ್ಲೆಲ್ಲ ಸೂಟ್ ಕೇಸ್ ಎಲ್ಲ ಇಟ್ಬಿಟ್ಟು ನಮ್ಮ ಹೋಟೆಲ್ ಚೆಕ್ ಇನ್ ಇರೋದು 3 ಗಂಟೆಗೆ. ನಾವು ರೀಚ್ ಆದಾಗ 11:30 ಆಗಿತ್ತು. ಸೊ ಟೋಕಿಯೋದಲ್ಲಿ ಈಗ ಊಟ ಮಾಡೋಣ ಫಸ್ಟ್ ಅಂದ್ಬಿಟ್ಟು ಒಂದು ಆಂಧ್ರ ರೆಸ್ಟೋರೆಂಟ್ ಹುಡ್ಕೊಂಡು ಹೋಗ್ತಾ ಇದೀವಿ. ಸೊ ತುಂಬಾ ದಿನ ಆಗಿತ್ತು ಖಾರ ಊಟ ಮಾಡಿ. ಸೊ ಅದಕ್ಕೇನೆ ಆಂಧ್ರ ರೆಸ್ಟೋರೆಂಟ್ ಹುಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಇಲ್ಲಿ ಎಷ್ಟು ಕ್ಲೀನ್ ಆಗಿದೆ. ಜಪಾನ್ ಹೇಳ್ತಾರೆ ಜನರಲಿ ಕ್ಲೀನಿನೆಸ್ ಜಾಸ್ತಿ ಅಂದ್ಬಿಟ್ಟು. ಬಟ್ ನೀವು ಲೈವ್ ಆಗಿ ತೋರಿಸ್ತಾ ನೋಡಿ ಎಷ್ಟು ಕ್ಲೀನ್ ಆಗಿದೆ, ಎಷ್ಟು ಮರಗಳು, ಎಲ್ಲ ರೋಡ್ಗಳಲ್ಲಿ ಸಿಗ್ನಲ್ಗಳು ಎಲ್ಲ ಎಷ್ಟು ಕ್ಲೀನ್ ಆಗಿದೆ. ಜಪಾನಲ್ಲಿ ನೋಡಿ ಲಕ್ಸುರಿ ಕಾರ್ಸ್. ಸೊ ಅವಾಗ ಕಾಮನ್ ಆಗಿ ನೋಡೋಕೆ ಸಿಗುತ್ತೆ ಈ ಥರ ಲಕ್ಸುರಿ ಕಾರ್ಸ್, ಫೆರಾರಿ. ಸೊ ಹಾಗೆ ಮುಂದೆ ಹೋಗ್ತಾ ಇದ್ವಿ. ನಮಗೆ ಈ ಥರ ಪೊಲೀಸವರು ಯಾರನ್ನೂ ಹಿಡ್ಕೊಂಡು ಹೋಗ್ತಿರೋ ಥರ ಕಾಣಿಸ್ತಂದರೆ ನಮ್ಗೆ ಏನೂ ಅಂತ ಅರ್ಥ ಆಗಿಲ್ಲ. ಸೊ ಕೇಳೋಕ್ಕೂ ಆಗೋದಿಲ್ಲ, ನಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಕೇಳೋಣಂತ ಟ್ರೈ ಮಾಡಿದ್ವಿ, ಯಾಕಂದರೆ ನಿಮ್ಗೆ ಈ ಥರ ಗುಂಪಲ್ಲಿ ಈ ಥರ ಇಷ್ಟೊಂದು ಜನ ಪೊಲೀಸ್ನ ನಾವು ಯಾವತ್ತೂ ನೋಡೇ ಇಲ್ಲ ಜಪಾನಲ್ಲಿ. ಸೊ ಬಂದಿದ ತಕ್ಷಣ ಈ ಥರ ಕಾಣಿಸ್ತಿಲ್ಲ. ಸೊ ನಮಗೆ ಸ್ವಲ್ಪ ಎಕ್ಸೈಟಿಂಗ್ ಆಗಿತ್ತು ಕೇಳೋದಕ್ಕೆ, ಬಟ್ ನಮಗೆ ಕೇಳೋಕ್ಕೆ ಟ್ರೈ ಮಾಡಿದ್ವಿ, ಅರ್ಥ ಆಗಲಿಲ್ಲ. ನಮ್ಮ ನೋಡಿ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ. ಓಕೆ, ಈಗ ನಾವಿರೋಂಥ ಜಾಗ ಬಂದ್ಬಿಟ್ಟು ಇಂಪೀರಿಯಲ್ ಪ್ಯಾಲೇಸ್ ಅಂತ. ಟೋಕಿಯೋ ಸ್ಟೇಷನ್ ಇಂದ ತುಂಬಾ ಹತ್ರ, ವಾಕಬಲ್ ಡಿಸ್ಟೆನ್ಸ್ ಇದೆ. ಮೇ ಬಿ ಒಂದು 5 to 10 minutes ವಾಕ್ ಅಷ್ಟೇ ಇಲ್ಲಿಂದ. ನಾವು ಟೋಕಿಯೋಗೆ ಬಂದ ತಕ್ಷಣ ಫಸ್ಟ್ ಹತ್ರ ಇರೋದ್ರಿಂದ ಇದೇ ಪ್ಲೇಸ್ಗೆ ಬಂದ್ವಿ. ನೋಡಿ ಅಲ್ಲಿ ಹಿಂದ್ಗಡೆ ಒಂದು ಕ್ಯಾಸಲ್ ಕಾಣಿಸ್ತಾ ಇದೆ ಅಲ್ಲ, ಅದೇ ಇಂಪೀರಿಯಲ್ ಪ್ಯಾಲೇಸ್ ಅದು. ಇದು ಡಬಲ್ ಬ್ರಿಡ್ಜ್, ಇದು ತುಂಬಾ ಫೇಮಸ್ ಬ್ರಿಡ್ಜ್ ಇದು. ಕ್ಯೋತೋ ಇಂದ ಅಂದ್ರೆ ಆಲ್ಮೋಸ್ಟ್ ಒಂದು 100-120 ವರ್ಷದ ಮುಂಚೆ ಕ್ಯೋತೋ ಇಂದ ಇದು ಟೋಕಿಯೋನ ಕ್ಯಾಪಿಟಲ್ ಮಾಡಿದ್ರಲ್ಲ, ಅಂದ್ರೆ ಕ್ಯಾಪಿಟಲ್ ಚೇಂಜ್ ಆಯ್ತು. ಕ್ಯೋತೋ ಇದ್ದಿದ್ದು ಮುಂಚೆ ಕ್ಯಾಪಿಟಲ್, ಆಮೇಲೆ ಕ್ಯಾಪಿಟಲ್ ಚೇಂಜ್ ಆಯ್ತು ಟೋಕಿಯೋಗೆ. ಸೊ ಆಗ ಬಂದು ರಾಜ ಇಲ್ಲಿ ಬಂದು ಇಲ್ಲಿ ಪ್ಯಾಲೇಸ್ ಕಟ್ಕೊಂಡು ಇಲ್ಲಿ ಸ್ಟೇ ಮಾಡಿದ್ರು. ಆಗ ಕಟ್ಟಿದಂತ ಬ್ರಿಡ್ಜ್ ಇದು. ಸೊ ಡಬಲ್ ಬ್ರಿಡ್ಜ್ ಅಂತ ಹೇಳ್ತಾರೆ, ವುಡನ್ ರಿಇನ್ಫೋರ್ಸ್ಮೆಂಟ್ ಅಲ್ಲಿ ಇರುತ್ತೆ ಇದು. ತುಂಬಾ ಫೇಮಸ್ ಬ್ರಿಡ್ಜ್. ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ನೋಡಿ, ಟೂರಿಸ್ಟ್ ಎಲ್ಲ ತುಂಬಾ ಜನ ಬಂದಿದ್ದಾರೆ. ಸೊ ಇಲ್ಲಿ ಹತ್ರ ಇರೋದ್ರಿಂದ ಬಂದ್ವಿ. ತುಂಬಾ ಚೆನ್ನಾಗಿದೆ, ಸುತ್ತಮುತ್ತ ಫುಲ್ ಪಾರ್ಕ್ ಇದೆ, ಇಲ್ಲಿ ಲೇಕ್ ತರ ಇದೆ. ಸೊ ಬಿಲ್ಡಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇಲ್ಲಿ ಒಳ್ಳೆ ಪ್ಲೇಸ್, ಅಂದ್ರೆ ವರ್ತ್ ವಿಸಿಟ್. ಒಂದು 1/2 hour ತಗೊಳುತ್ತೆ ಟೋಕಿಯೋ ಸ್ಟೇಷನ್ ಇಂದ. ಒಂದು ನಡ್ಕೊಂಬರಕ್ ಒಂದು 5 to 10 minutes. ಬಟ್ ಇಲ್ಲೊಂದು ಜಸ್ಟ್ ಒಂದು ವ್ಯೂ ಎಲ್ಲ ಎಂಜಾಯ್ ಮಾಡೋದಕ್ಕೆ ಒಂದು 1/2 hour ಆಗುತ್ತೆ ಅಷ್ಟೇ. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಆ ಬ್ರಿಡ್ಜಿಂದು. ಸೊ ನೋಡ್ತಾ ನಿಂತ್ಕೊಂಡ್ಬಿಟ್ಟಿದ್ವಿ. ನಾವು ಹೋಗಿದ್ದು ವೆದರ್ ಕೂಡ ತುಂಬ ಚೆನ್ನಾಗಿದ್ದರೆ ನಮ್ಗೆ ಅಷ್ಟೊಂದು ಬಿಸಿಲಿರಲಿಲ್ಲ. ಸೊ ನೋಡ್ತಾ ನಿಂತ್ಕೊಂಡ್ವಿ, ಅಷ್ಟು ಚೆನ್ನಾಗಿತ್ತು ವ್ಯೂ ಇದು. ಆಮೇಲೆ ನೋಡಿ ಇಲ್ಲಿ ಆ್ಯಕ್ಚುಲಿ ಈ ವಿಡಿಯೋ ಏನಕ್ಕೆ ತೆಗ್ದಿದ್ದೀನಿ ಅಂದರೆ, ನಾವು ಅಲ್ಲಿ ಅಬ್ಸರ್ವ್ ಮಾಡ್ತಾಯಿದ್ವಿ. ಕೆಳಗಡೆಯಿಂದ ಅಬ್ಸರ್ವ್ ಮಾಡಿದಾಗ ನಮಗೆ ಅಲ್ಲಿ ಇಬ್ಬರು ಮನುಷ್ಯರು ನಿಂತಿರೋ ಥರ ಇದ್ದರು. ಅವರು ಸ್ವಲ್ಪನೂ ಕದಲ್ತಿರ್ಲಿಲ್ಲ. ಸೊ ನಾವು ಅಂದ್ಕೊಂಡ್ವಿ ಇಲ್ಲ ಅವರು ಮನುಷ್ಯರಲ್ಲ, ಬೊಂಬೆ ಅಂತ ಅಂದ್ಕೊಂಡ್ವಿ. ಬಟ್ ಆಮೇಲೆ ಸ್ವಲ್ಪ ತುಂಬ ಹೊತ್ತು ಅಬ್ಸರ್ವ್ ಮಾಡೋದು ಗೊತ್ತಾಯ್ತು ಎಲ್ಲ ಮನುಷ್ಯರು. ಅವ್ರು ಏನು ಮಾಡ್ತಿದ್ರು, ಲೆಫ್ಟಿಂದ ರೈಟ್ನಿಂದ ಲೆಫ್ಟ್ಗೆ ಅವರು ಇಂಟರ್ಚೇಂಜ್ ಆಗ್ತಾಯಿದ್ರು. ಒಂದು 10 ನಿಮಿಷ ಕಾಲ ಅವರ್ ಆದಮೇಲೆ ಅವರು ಆ ಕಡೆಯಿಂದ ಈ ಕಡೆಯಿಂದ ನಿಂತಿರೋರು ಆ ಕಡೆ ನಿಂತಿರೋರು ಈ ಕಡೆ ಚೇಂಜ್ ಆಗ್ತಾಯಿದ್ರು. ಸೊ ಅದನ್ನು ಅಬ್ಸರ್ವ್ ಮಾಡಿದ್ರೆ ನಾವು ಮುಂಚೆ ಎಲ್ಲ ಬೆಟ್ಟ ಹಾಕ್ಕೊಂಡ್ವಿ. ನಾವು ಅಲ್ಲಿ ನಿಂತ್ಕೊಂಡು ನೋಡ್ತಿರೋವಾಗ ಇಲ್ಲ ಅದು ಬೊಂಬೆ ಅಂತ, ನಾವು ಇಲ್ಲ ನಮ್ಮ ಫ್ರೆಂಡ್ಸ್ ಹೇಳೋರು ಇಲ್ಲ ಅದು ಮನುಷ್ಯರು ಅಂತ. ಸೊ ನಾವು ಹಾಗೆ ಡಿಬೇಟ್ ನಡೀತಾ ಇರಬೇಕಾದ್ರೆ ಇದು ಸೀನ್ ಆಯಿತು. ಸೊ ಅದರಿಂದ ಫುಲ್ ಶಾಕ್ ಆಯ್ತು ನಮಗೆ. ನೋಡಿ ಇವಾಗಲೂ ಎಷ್ಟು ಸ್ಟಿಫಾಗಿ ನಿಂತಿದ್ದಾರೆ, ಸ್ವಲ್ಪನೂ ಅಲ್ಲಾಡ್ತಿಲ್ಲ. ಕಣ್ಣ ಇದು ಮಾಡೋದು ಇಲ್ಲ ಕೈ ತೋರಿಸೋದು ಆ ಥರ ಏನೂ ಮಾಡ್ತಿಲ್ಲ. ಎಷ್ಟು ಸ್ಟಿಫಾಗಿ ನಿಂತಿದ್ದಾರೆ ಅಂದರೆ ನಮಗೆ ಫುಲ್ ಶಾಕ್ ಆಯಿತು. ಅಷ್ಟು ಡೆಡಿಕೇಶನಿಂದ ವರ್ಕ್ ಮಾಡ್ತಿದ್ದಾರೆ ಅಲ್ಲಿ. ಅಲ್ಲಿಂದ ನಾವು ಹೊರಟಿದ್ದು ಶಿಬುಯಾ.
ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಟೋಕಿಯೋದಲ್ಲಿ ಶಿಬುಯಾ ಕ್ರಾಸ್ ಅಂತ ಒಂದಿದೆ. ಅದು ವರ್ಲ್ಡ್ ರೆಕಾರ್ಡ್. ಅದು ಆ ಜಾಗ ಬಂದ್ಬಿಟ್ಟು ವರ್ಲ್ಡ್ ರೆಕಾರ್ಡ್. ಯಾಕಂದರೆ ಒಂದೇ ಒಂದೇ ಸರಿಗೆ ಇಷ್ಟು ಸಾವಿರಾರು ಜನ ಕ್ರಾಸ್ ಮಾಡ್ತಾರೆ. ಪೆಡೆಸ್ಟ್ರಿಯನ್ ಕ್ರಾಸ್ನ ಸಾವಿರಾರು ಜನ ಕ್ರಾಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ಅದಕ್ಕೆ ವರ್ಲ್ಡ್ ರೆಕಾರ್ಡ್ ಇದೆ. ಸೊ ಆ ಸ್ಟೇಷನಿಗೆ ಬಂದ್ವಿ. ನಮಗೆ ಸ್ಟೇಷನಿಗೆ ಬಂದಾಗ ನಮ್ಗೆ ಅನಿಸಿದ್ದು ಎಷ್ಟು ಚೆನ್ನಾಗಿದೆ ಸ್ಟೇಷನ್ ಅಂದರೆ ಬೇಸಿಕಲಿ ಬೇರೆ ಎಲ್ಲನೂ ಕ್ಲೀನಾಗಿ ನೀಟಾಗಿರುತ್ತೆ ಸ್ಟೇಷನ್, ಬೇರೆ ಎಲ್ಲ ಸ್ಟೇಷನ್ನು. ಬಟ್ ಇದು ನೋಡಿ ಎಷ್ಟು ಚೆನ್ನಾಗಿ ಒಂಥರ ಡಿಫ್ರೆಂಟಾಗಿ ಕಟ್ಟಿದ್ದಾರೆ. ಆ ವ್ಯೂ ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇಲ್ಲಿಂದ ವ್ಯೂ. ಅದು ಅಲ್ಲಿ ನಮ್ಮನ್ನ ಟ್ರೈನಲ್ಲಿ ಬಂದಿಲ್ವ, ಟ್ರೈನ್ ಕೂಡ ನೋಡಿ ಎಷ್ಟು ಸಖತ್ತಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಈ ವುಡನ್ ಲುಕ್ಕಲ್ಲಿ ನಾವು ಯಾವತ್ತೂ ನೋಡೇ ಇಲ್ಲ ಟ್ರೈನ್. ಜಪಾನಲ್ಲಿ ತುಂಬ ಟ್ರೈನ್ಸ್ ಹತ್ತಿದ್ದೀವಿ, ತುಂಬ ಟೈಪ್ ಆಫ್ ಟ್ರೈನ್ಸು, ಬಟ್ ಈ ಥರ ವ್ಯೂನಲ್ಲಿ ನಾವು ಯಾವತ್ತೂ ಟ್ರೈನ್ ನೋಡೇ ಇಲ್ಲ ನಾವು. ಸೊ ಹಾಗೆ ಟ್ರೈನ್ ಜರ್ನಿ ಮಾಡ್ಕೊಂಡು ಬಂದ್ವಿ. ಯಾಕಂದರೆ ಇದು ಶಿಬುಯನ್ ಏನಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಡೇ 1 ಇದು ನಮಗೆ ಹೋಗಿ ರೀಚ್ ಆದಮೇಲೆ ನಮಗಿರೋ ಮಿನಿಮಲ್ ಟೈಮಲ್ಲಿ ಯಾವ ಥರ ಪ್ಲ್ಯಾನ್ ಮಾಡ್ಕೊಬೇಕು, ಯಾವ ಥರ ಇರೋ ಪ್ಲೇಸಲ್ಲಿ ನೋಡ್ಕೊಳ್ಳೋಣ, ಮುಂಚೆ ಆಗೋ ಪ್ಲೇಸಸಲ್ಲಿ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಇದಕ್ಕೆ ಶಿಬುಯಾ ಕ್ರಾಸ್ಗೆ ಬಂದ್ವಿ. ಲೈಕ್ ಪ್ಯಾಲೇಸ್ನ ನೋಡಿಕೊಂಡು ಮುಂದೆ ಬಂದಾಗ ಶಿಬುಯಾ ಕಾಣಿಸ್ತು ನಮಗೆ. ನಾವಿಲ್ಲಿ ಶಿಬುಯಾ ಸ್ಕೈ ಸ್ಕ್ರ್ಯಾಪರ್ ಅಂತ ಬಿಲ್ಡಿಂಗ್ ಇದೆ, ತುಂಬ ಹೈಟ್ ಬಿಲ್ಡಿಂಗು. ಅಲ್ಲಿಂದ ನೋಡಿದ್ರೆ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಬುಕ್ ಮಾಡ್ಕೊಂಡು ಟ್ರೈ ಮಾಡಿದ್ವಿ, ಬಟ್ ಆಗಲಿಲ್ಲ ಅದು. ಸೊ ಇದು ಹಾಲಿಡೇ ಸೀಸನ್ ಆಗಿರೋದ್ರಿಂದ ನಮಗೆ ಬುಕ್ಕಿಂಗ್ ಸಿಗಲೇ ಇಲ್ಲ. ತುಂಬ ಟ್ರೈ ಮಾಡಿದ್ವಿ, ಸೊ ಅದಾಗಲಿಲ್ಲ. ಅದಕ್ಕೆ ಶಿಬುಯಾ ಕ್ರಾಸಿಂಗಲ್ಲೇ ನಾವು ಟ್ರೈ ಮಾಡೋಂತ ಮುಂದಕ್ಕೆ ಹೋಗ್ತಾ ಇದ್ವಿ. ಸ್ಟ್ರೀಟ್ಸ್ ಎಲ್ಲ ಹೇಗಿದೆ ನೋಡಿ. ಸೊ ಒಂಥರ ನಾರ್ಮಲ್ ನಮ್ಮ ಇಂಡಿಯನ್ ಸ್ಟ್ರೀಟ್ಸ್ ಥರನೇ ಇದೆ, ಬಟ್ ಎಷ್ಟು ತುಂಬ ನೀಟಾಗಿದೆ. ಸೊ ಇಲ್ಲಿ ಯಾರೋ ಸೇಲ್ ಮಾಡ್ತಾಯಿದ್ರು ಸಮಥಿಂಗ್, ತುಂಬ ಕಡಿಮೆ ರೇಟ್ಗೆಲ್ಲ ಸೇಲ್ ಮಾಡ್ತಿದ್ರು. ಸೊ ಆ ಶಿಬುಯಾ ಸ್ಕೈ ಸ್ಕ್ರ್ಯಾಪರ್ ನಾವು ಬುಕ್ ಮಾಡ್ಕೊಳ್ಳಿಲ್ಲ ಅಂತ ತುಂಬ ಬೇಜಾರಾಗ್ತಿತ್ತು. ಸೊ ಫೈನಲಿ ನೋಡಿ ಇದೆ ಶಿಬುಯಾ ಕ್ರಾಸಿಂಗ್. ಸೊ ನಾವು ಒಂದ್ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ತುಂಬ ಜನ ಇದ್ದರು. ಅದು ಏನಕ್ಕೆ ಅಷ್ಟು ಜನ ಇದ್ದಾರೆ ಏನಕ್ಕೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಸೊ ನನಗೆ ಗೊತ್ತಿರೋಂಗೆ ಮೋಸ್ಟ್ಲಿ ಅದು ಎಲ್ಲ ಟ್ರೈನ್ಸು ಮತ್ತು ಬಸ್ ಸ್ಟೇಷನ್ಸು ಆ ಕಡೆ ಎಲ್ಲ ಇರೋದ್ರಿಂದ ತುಂಬ ಜನ ಬಂದು ಈ ಥರ ಒಂದೇ ಪ್ಲೇಸಲ್ಲಿ ಕ್ರಾಸ್ ಆಗ್ತಾರೆ ಅನಿಸುತ್ತೆ. ಬಟ್ ನಮಗಂತೂ ಕ್ರೇಜಿ ಇತ್ತು. ಎಷ್ಟು ಜನ ಇದ್ದಾರೆ ನೋಡಿ, ಆ ಕಡೆಯಿಂದ ಎಷ್ಟು ಕ್ರಾಸಿಂಗ್ ಇದೆ. ಎಲ್ಲೆಲ್ಲಿ ನಿಮಗೆ ವೈಟ್ ಮಾರ್ಕ್ ಝೀಬ್ರಾ ಕ್ರಾಸಿಂಗ್ ಕಾಣಿಸಿದೆಯಲ್ಲ, ಸೊ ಎಲ್ಲ ಕಡೆ ಜನ ಓಡಾಡ್ತಾ ಇದ್ದಾರೆ. ಅದರಲ್ಲಿ ತುಂಬ ಜನ ನೋಡೋಕ್ಕೆ ಬಂದವರೇ ಇದ್ದಾರೆ, ಅಂದರೆ ನಮ್ಮ ಥರ ಟೂರಿಸ್ಟ್ ಆ ಥರ ನೋಡೋಕ್ಕೆ ಬಂದವರೇ ಇದ್ದಾರೆ. ಸೊ ಗ್ರೀನ್ ಲೈಟ್ ಆನ್ ಆಗಿದ ತಕ್ಷಣ ಹೆಂಗೆ ಫೋಟೋಸ್ ತೊಗೊಂಡು, ಕೆಲವರೆಲ್ಲ ವೀಡಿಯೋಸ್ ತೊಗೊಂಡು, ಕೆಲವರೆಲ್ಲ ಹಾಗೆ ನಾರ್ಮಲಾಗಿ ಕೆಲಸಕ್ಕೋಸ್ಕರ ಇಲ್ಲ ಏನೋ ಒಂದು ರೀಸನ್ಗೆ ಕ್ರಾಸ್ ಮಾಡ್ತಾಯಿದ್ರು. ಸೊ ನಮಗಂತೂ ಕ್ರೇಜಿ ಅನ್ನಿಸ್ತು. ಸೊ ಇದನ್ನು ನಾವು ಆ್ಯಕ್ಚುಲಿ ಮೇಲೆಯಿಂದ ನೋಡಬೇಕು ವ್ಯೂ, ಸ್ಕೈ ಸ್ಕ್ರ್ಯಾಪರ್ ಸಿಗಲಿಲ್ವ ಅಂತ ಅಂದ್ಕೊಂಡಿದ್ದಕ್ಕೆ ನಮಗೆ ಇದು ಸ್ಟಾರ್ ಬಾಕ್ಸ್ ಕಾಣಿಸ್ತು. ಆ ಸ್ಟಾರ್ ಬಾಕ್ಸಿಂದ ವ್ಯೂ ಚೆನ್ನಾಗಿರುತ್ತೆ ಅಂತ ನಾನು ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಅಲ್ಲಿ ಒಳಗಡೆ ಹೋಗಿದ ತಕ್ಷಣ ನಮಗೆ ಬಿಲ್ ತೊಗೊಂಡು ಏನಾದ್ರು ತೊಗೊಳಕ್ಕೆ ಹೇಳಿದ್ರು ನಮಗೆ ಆ ವ್ಯೂ ನೋಡ್ಬೇಕಂತ ಹೇಳಿದ್ರೆ. ಸೊ ಫೈನಲಿ ನಾವು ಹೋಗ್ಬಿಟ್ಟು ಒಂದು ಕಾಫಿ ಅದೆಲ್ಲ ತೊಗೊಂಡು ಈ ಜಾಗದಲ್ಲಿ ಬಂದು ಜಾಗ ಇಟ್ಕೊಂಡು ಆಕ್ಯುಪೈ ಮಾಡ್ಕೊಂಡು ನಿಂತ್ಕೊಂಡು ನೋಡಿದ್ವಿ. ಎಷ್ಟು ಸಖತ್ತಾಗಿದೆ ನೋಡಿ ವ್ಯೂ ಮಾತ್ರ. ಸೊ ಹೆಂಗೆ ಓಡ್ತಿದ್ದಾರೆ ಜನ, ಒಳ್ಳೆ ಇರುವೆಗಳ ಥರ ಕಾಣ್ತಿದ್ದಾರೆ ನೋಡಿ. ಸೊ ಸಿಗ್ನಲ್ ಆನ್ ಆಗಿದ ತಕ್ಷಣ, ಗ್ರೀನ್ ಕಲರ್ ಸಿಗ್ನಲ್ ಆನ್ ಆಗಿದ ತಕ್ಷಣ ಸಾವಿರಾರು ಜನ ಓಡಾಡ್ತಾರಲ್ಲಿ. ಅಷ್ಟು ಫೇಮಸ್ ಇದು ಶಿಬುಯಾ ಕ್ರಾಸಿಂಗ್. ಇದು ವರ್ಲ್ಡ್ ರೆಕಾರ್ಡ್ ಇದೆ ನೋಡಿ, ಸುಮ್ಮನೆ ಇಲ್ಲ ಇದು. ಸೊ ಇನ್ನೂ ತುಂಬ ಜನ ಇರ್ತಾರಂತೆ. ನಾವು ಹೋದಾಗ ಅಂದರೆ ಈ ಟೈಮಲ್ಲಿ ತುಂಬ ಕಡಿಮೆ ಇದ್ದರು. ಮೇ ಬಿ ಅದು ಒಂದು 3-4 ಗಂಟೆ ಆ ಥರ ಟೈಮಲ್ಲಿ ಹೋಗಿದ್ವಿ ನಾವು. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ಸ್ ಇಲ್ಲಿ ಆಫೀಸ್ಗೆ ಹೋಗೋ ಟೈಮಲ್ಲಿ ಇನ್ನೂ ತುಂಬ ಸಾವಿರಾರು ಜನ, ಅಂದರೆ ಲಕ್ಷ, ನೀವು ನೋಡಿ ಲೆಕ್ಕ ಹಾಕಿ 1 ಅವರ್ಗೆ ಎಷ್ಟೋ ಲಕ್ಷಾಂತರ ಜನ ಕ್ರಾಸ್ ಮಾಡ್ತಾರೆ. ನಿಜ ನಮಗೆ ರೀಸನ್ ಗೊತ್ತಾಗಲಿಲ್ಲ ಏನಕ್ಕೆ ಅಂದ್ಬಿಟ್ಟು. ಅದು ಪರ್ಟಿಕ್ಯುಲರಾಗಿ ಆ ಸ್ಟೇಷನ್ ಇರೋದು ಅಷ್ಟೊಂದು ಫೇಮಸ್ಸಾ, ಇಲ್ಲಾಂದರೆ ಬೇರೆ ಕಡೆ ಎಲ್ಲಾದರೂ ಹೋಗೋದಕ್ಕೆ ಅದ್ರ ರೂಟ್ಸಾ, ಅದು ನಿಜ ನಮ್ಗೆ ಗೊತ್ತಾಗಲಿಲ್ಲ. ಬಟ್ ನೋಡೋಕ್ಕೆ ಮಾತ್ರ ಸೀರಿಯಸ್ಲಿ ಸಖತ್ತಾಗಿತ್ತು. ನೀವು ಎಂಜಾಯ್ ಮಾಡಿ. ತುಂಬ ಟೈಮ್ ತಗೋತು ಈ ಫಾಸ್ಟ್ ವಿಡಿಯೋ ಮಾಡೋದಕ್ಕೆ, ಟೈಮ್ ಲ್ಯಾಪ್ಸ್ ವಿಡಿಯೋ ಮಾಡೋದಕ್ಕೆ. ಬಟ್ ನೋಡೋದಕ್ಕೆ ಮಾತ್ರ ಸಖತ್ತಾಗಿದೆ. ಎಫರ್ಟ್ ಆಗ್ತಿದೆ, ಬಟ್ ಅದಕ್ಕೆ ಎಫರ್ಟ್ಗೆ ಒಳ್ಳೆ ಇದು ಬಂತು ನಮಗೆ ಅಂದರೆ ರಿಸಲ್ಟ್ಸ್. ಸೊ ನಿಮಗೂ ಚೆನ್ನಾಗಿ ಅನ್ನಿಸ್ತಿದೆ ಅಂದ್ಕೊಳ್ತೀನಿ ನೋಡೋದಕ್ಕೆ. ಇದು ಅದು ಹೇಗೆ ಮೂವ್ ಆಗ್ತಿದೆ ನೋಡಿ ಸಖತ್ತಾಗಿ. ಬಸ್ಸಸ್ಸು, ಅವರು ಜನ. ಈ ಶಿಬುಯಾ ಕ್ರಾಸ್ ನೋಡಿಕೊಂಡು ನಾವು ಪಕ್ಕದಲ್ಲೇ ಇರುವಂಥ ಈ ಡಾಗ್ ಸ್ಟ್ಯಾಚ್ಯೂ ನೋಡೋಕ್ಕೆ ಬಂದ್ವಿ. ತುಂಬ ಜನಕ್ಕೆ ಗೊತ್ತಿದೆ ಅನಿಸುತ್ತೆ ಅದು ಯಾವ ಸ್ಟ್ಯಾಚ್ಯೂ ಅಂದ್ಬಿಟ್ಟು. ಹ್ಯಾಚಿಕೋ ಡಾಗ್ ಸ್ಟ್ಯಾಚ್ಯೂ. ಸೊ ಇದು ತುಂಬ ಫೇಮಸ್ ಕಥೆ ಇದೆ. ಇಷ್ಟೊಂದು ಫೇಮಸ್ ಯಾಕೆ ಇದು ಅಂತ ಹೇಳಿದರೆ, ಇದ್ರ ಬಗ್ಗೆ ಒಂದು ಮೂವಿ ಕೂಡ ಬಂದಿತ್ತು. ಸೊ ಇದು ಇಷ್ಟೊಂದು ಫೇಮಸ್ ಯಾಕೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ಆ್ಯಕ್ಚುಲಿ ನನ್ನ ಮೈಕ್ ವರ್ಕ್ ಆಗಿಲ್ಲ. ಸೊ ನಾನು ರೆಕಾರ್ಡ್ ಮಾಡಿದ್ದೆ, ಬಟ್ ನನ್ನ ಮೈಕ್ ವರ್ಕ್ ಆಗಿಲ್ಲ. ಬಟ್ ನಾನು ಅದನ್ನು ಹೇಳ್ತಾ ಹೋಗ್ತೀನಿ ನಿಮಗೆ. ಸೊ ಈ ನಾಯಿ ಬಗ್ಗೆ ತಿಳಿಬೇಕಂದ್ರೆ ನೀವು ಒಂದು ಮೂವಿ ಕೂಡ ಇದೆ ಹಾಲಿವುಡಲ್ಲಿ, ಹ್ಯಾಚಿಕೋ ಎ ಡಾಗ್ ಸ್ಟೋರಿ ಅಂತ. ಆ ಮೂವಿ ನೋಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಆ ಮೂವಿ ನಾನು ತುಂಬ ವರ್ಷಗಳ ಹಿಂದೆ ನೋಡಿದ್ದೆ. ತುಂಬ ಸೆಂಟಿಮೆಂಟಲ್ ಮೂವಿ, ತುಂಬ ಚೆನ್ನಾಗಿದೆ. ಸೊ ಇದ್ರ ಸ್ಟೋರಿ ಹೇಳ್ತಾ ಹೋಗ್ಬೇಕಂದ್ರೆ, ಇದು ಹ್ಯಾಚಿಕೋ ಅನ್ನೋ ಡಾಗ್ ಬಂದುಬಿಟ್ಟು 1923ರಲ್ಲಿ ಹುಟ್ಟಿರೋದು. 1923ರಲ್ಲಿ ಡಾಗು ಹುಟ್ಟಿದೆ. ಅದನ್ನು ಪ್ರೊಫೆಸರ್ ಒಬ್ಬರು UNO ಅಂದ್ಬಿಟ್ಟು
ಹಿಡೇಸ್ ಒಬ್ಬರು UN ಅಂದ್ಬಿಟ್ಟು ಅವರು ಅದನ್ನು ತೊಗೊಂಬಂದರು ಡಾಗ್ನ. ಸೊ ಅದನ್ನು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ನಿಮ್ಗೆ ಗೊತ್ತಲ್ಲ ಡಾಗ್ ಲವ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಅವರು ಅದನ್ನು ಪ್ರೀತಿಸ್ತಾ ಇದ್ರು. ಸೊ ಈ ಡಾಗಿಗೆ ಏನಂದರೆ ಅವ್ರನ್ನ ಸ್ಟೇಷನ್ಗೆ ಬಿಟ್ಟು ಸ್ಟೇಷನ್ ಕರ್ಕೊಂಬರೋದೇ, ಸ್ಟೇಷನಿಂದ ಕರ್ಕೊಂಬರೋದೇ ಒಂಥರ ಅಭ್ಯಾಸ, ಅದಕ್ಕೆ ಇಷ್ಟ. ಅದಕ್ಕೆ ಡೈಲಿ ಆ ಟೈಮ್ಗೆ ಹೋಗ್ಬಿಟ್ಟು ಪ್ರೊಫೆಸರ್ನ ಬಿಟ್ಬಿಟ್ಟು ಮತ್ತು ಟ್ರೈನ್ ಬರೋ ಟೈಮ್ಗೆ ಕರೆಕ್ಟಾಗಿ ಓಡಿ ಬಂದು ಆ ಪ್ರೊಫೆಸರ್ಗೋಸ್ಕರ ಕಾಯ್ಕೊಂಡು ನಿಂತ್ಕೊಂಡಿರೋದು. ಸೊ ಆ ಥರ ಅದೇ ಕಂಟಿನ್ಯೂ ಆಗ್ತಿರುವಾಗ ಏನಾಯಿತು, 1925ರಲ್ಲಿ ಅವರು ಪ್ರೊಫೆಸರ್ ಬಂದ್ಬಿಟ್ಟು ಆಫೀಸಲ್ಲಿರುವಾಗ ಹಾರ್ಟ್ ಅಟ್ಯಾಕಿಂದ ತೀರ್ಕೊಂಡ್ಮೇಲೆ ಏನಾಗುತ್ತೆ, ಈ ನಾಯಿ ಏನಾಗುತ್ತೆ ಹೋಗಿ ಕಾದು ನೋಡ್ತಾ ಇರುತ್ತೆ. ಬಟ್ ಪ್ರೊಫೆಸರ್ ಬರೋದಿಲ್ಲ. ಸೊ ಪ್ರೊಫೆಸರ್ ಬರದೇ ಇದ್ದಾಗ ಅದು ಗೊತ್ತಾಗಿರೋದಿಲ್ಲ, ಸತ್ತೋಗಿದ್ದಾರೆ ಅವ್ರು, ಈ ಥರ ಸತ್ತಿದ್ದಾರೆ ಅವ್ರು ಬರೋದಿಲ್ಲ, ಆ ಥರ ಗೊತ್ತಾಗಿರಲ್ಲ ಅದಕ್ಕೆ. ಬಟ್ ಅದು ಪ್ರತಿದಿನ ಹೋಗ್ಬಿಟ್ಟು ನೆಕ್ಸ್ಟ್ 9 ವರ್ಷ ಹೋಗಿ ಅದೇ ಸ್ಟೇಷನಲ್ಲಿ ಅವ್ಳು ಸ್ಟ್ಯಾಚ್ಯೂ ಇದೆಯಲ್ಲ ಅದೇ ಪೊಸಿಷನಲ್ಲಿ ನಿಂತ್ಕೊಂಡು ಕಾಯ್ತಾನೆ ಇತ್ತು. ಸೊ ಅಲ್ಲಿರೋ ಸ್ಟ್ರೀಟ್ ವೆಂಡರ್ಸು ಮತ್ತು ಅಲ್ಲಿ ಶಾಪ್ ಇರ್ತಾರಲ್ಲ ಅವರು ಎಲ್ಲರೂ ಬಂದು ಹೇಳೋರು ಅವ್ರಿಗೆ, ಈ ಥರ ಇದೆ, ಯಾರೂ ಬರಲ್ಲ ಅವರು, ನೀವು ಹೋಗು ಅಂತ ಹೇಳಿದ್ರೆ ಅದು ಕೇಳ್ತಾನೆ ಇಲ್ಲ. ಮಳೆ ಬಂದರು ಮಂಜು ಬಂದರು ಹಾಗೆ ನಿಂತ್ಕೊಂಡು ಕಾಯ್ತಾನೆ ಇತ್ತು. ಮತ್ತು ಈ ಹ್ಯಾಚಿಕೋ ಡಾಗ್ ಬಂದುಬಿಟ್ಟು 1935ರಲ್ಲಿ ಈ ಥರನೇ ಸ್ಟೇಷನಲ್ಲಿ ಎವ್ರಿ ಡೇ ಬಂದು ಕಾದು ಆಮೇಲೆ ತೀರ್ಕೊಳ್ಳುತ್ತೆ. ಸೊ ಅದಕ್ಕೆ ತೀರ್ಕೊಳ್ಳೋದಕ್ಕೆ ಅವ್ರೇನು ಮಾಡ್ತಾರೆ, ಅಲ್ಲಿರೋ ಜನ ಎಲ್ಲ ಅದ್ರದ್ದು ನಿಷ್ಠೆನ ನೋಡಿ ಅದನ್ನು ಇದು ಮರಿಬಾರ್ದು, ಜನ ಮರಿಬಾರ್ದು, ಇದನ್ನು ಗುರ್ತಿಟ್ಕೋಬೇಕು, ಲಾಯಲ್ಟಿಗೆ ಈ ಥರ ಗುರ್ತಿಟ್ಕೋಬೇಕು ಅಂದ್ಬಿಟ್ಟು ಆ ಸ್ಟ್ಯಾಚ್ಯೂನ ಕಟ್ತಾರೆ. ಸೊ World War II ಟೈಮಲ್ಲಿ ಆ ಸ್ಟ್ಯಾಚ್ಯೂ ಕರಗೋಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಏನು ಮಾಡ್ತಾರೆ ಇವರು ಮತ್ತೆ ವಾರೆಲ್ಲ ಆದಮೇಲೆ ಮತ್ತೆ ಕಟ್ತಾರೆ, ಬ್ರಾಂಜಲ್ಲಿ ಮತ್ತೆ ಕಟ್ತಾರೆ. ಸೊ ಈ ಥರ ಇಡ್ತಾರೆ. ಸೊ ಅದು ತುಂಬ ಫೇಮಸ್ ಆಗಿಬಿಡುತ್ತೆ. ಈ ಥರ ತುಂಬ ಟೂರಿಸ್ಟ್ ಎಲ್ಲ ಬಂದ್ಬಿಟ್ಟು ಅದನ್ನು ಇದು ಮಾಡ್ಕೊಳ್ತಾ ನೋಡಿ ಫೋಟೋಸ್ ಎಲ್ಲ ತೊಗೊಂಡು ಹೋಗ್ತಾರೆ. ಸೊ ರೀಸೆಂಟಾಗಿ ಇದಕ್ಕೆ ಫೆನ್ಸಿಂಗ್ ಎಲ್ಲ ಹಾಕಿದ್ರು, ಜನ ಬಂದ್ಬಿಟ್ಟು ಅದ್ರ ಮೇಲೆ ಕೂತು ಅಂದರೆ ಡಿಫ್ರೆಂಟಾಗಿ ಒಂಥರ ಫೋಟೋಸ್ ತೆಗಿಯೋದು, ಈ ಟೂರಿಸ್ಟ್ ಎಲ್ಲ ಬಂದು ಅದನ್ನು ಹಾಳು ಮಾಡೋದು, ಆ ಥರ ಎಲ್ಲ ಫೋಟೋಸ್ ತೆಗಿತಾಯಿದ್ರು. ಸೊ ಅದರಿಂದ ಅದ್ರ ಸುತ್ತ ಬೇಲಿ ಹಾಕಿದ್ರು. ಬಟ್ ನಾವು ಹೋಗಿದ್ದಾಗ ಲಕ್ಕಿಲಿ ಅದನ್ನು ತೆಗೆದಿದ್ರು. ಸೊ ನಾವು ನಿಂತು ಅದಕ್ಕೆಲ್ಲ ಫೋಟೋ ಜೊತೆಲ್ಲ ನಿಲ್ಸ್ಕೊಂಡು ಫೋಟೋ ತೊಗೊಂಡ್ವಿ. ಸೊ ಇದು ಡಾಗ್ ಸ್ಟೋರಿ ಬಂದು ತುಂಬ ಎಮೋಷ್ನಲ್ ಆಗಿದೆ. ನೀವು ಆ ಮೂವಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಇಲ್ಲಿ ನೋಡಿ, ಇಲ್ಲಿ ಒಂದು ಉಸಿರುವಳ್ಳಿ ಇಟ್ಕೊಂಡಿದ್ದಾರೆ ಕೈಯಲ್ಲಿ. ನಾವು ನೋಡೋಕೆ ಹೋಗಿದ್ವಲ್ಲ ಡಾಗ್ ಸ್ಟ್ಯಾಚ್ಯೂ ಹಚ್ಚಿಕೋದು, ಅದ್ರ ಪಕ್ಕದಲ್ಲೇ ಈ ಥರ ಉಸಿರುವಳ್ಳಿ ಕಾಣ್ತಿತ್ತು. ಸೊ ಇದಾದಮೇಲೆ ನಾವು ಇನ್ನೇನು ನೋಡೋಕೆ ಹೋಗಲಿಲ್ಲ. ಲೈಕ್ ಊಟ ಮಾಡಿಕೊಂಡು ಮತ್ತೆ ರೆಸ್ಟ್ ತೊಗೊಂಡು ನೆಕ್ಸ್ಟ್ ದಿವಸ ನಮಗೆ ಮೌಂಟ್ ಫಿಜಿ ಟ್ರಿಪ್ ಇತ್ತು, Day 2. ಸೊ ಅದಕ್ಕೋಸ್ಕರ ನಾವೆಲ್ಲ ಪ್ರಿಪೇರ್ ಆಗಬೇಕು ಅಂತ ಇದನ್ನು ಮುಗಿಸ್ಕೊಂಡು ಡೈರೆಕ್ಟಾಗಿ ಊಟ ಮಾಡ್ಕೊಂಡು ರೂಮ್ಗೆ ಹೋದ್ವಿ. ಸೊ ಇದರಿಂದ ನಾನು Day 1ನ ಮುಗಿಸ್ತಾ ಇದ್ದೀನಿ, Day 1 ವೀಡಿಯೋನ. ಸೊ Day 2 ನಮಗೆ ಮೌಂಟ್ ಫಿಜಿ ಟೂರ್ ಇದೆ. ಸೊ ಬೆಳಿಗ್ಗೆ ನಾವು ಬಸ್ ಕ್ಯಾಚ್ ಮಾಡಬೇಕಿತ್ತು. ಸೊ Day 2 ವೀಡಿಯೋನ ಹಾಕ್ತೀನಿ. ಸೊ ಇದು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. Day 1 ವೀಡಿಯೋ ಇಷ್ಟ ಆಗಿದೆ, Day 2 ವೀಡಿಯೋ ನೋಡಿ. ಸೊ ಮತ್ತು ನನ್ನ ವೀಡಿಯೋಸ್ ಎಲ್ಲ ಲಿಸ್ಟಲ್ಲಿ ನೋಡಿ ಅಪ್ಲೋಡ್ ಮಾಡ್ತೀನಿ. ಸೊ ತುಂಬ ಥ್ಯಾಂಕ್ಸ್ ಎಲ್ಲರೂ ವೀಡಿಯೋ ಸಪೋರ್ಟ್ ಮಾಡೋದಕ್ಕೆ. ಸೊ Day 2 ವೀಡಿಯೋ ಬಂದ್ಬಿಟ್ಟು ಮೌಂಟ್ ಫಿಜಿ ಸುತ್ತ ಇರುತ್ತೆ. ಸೊ ಮೌಂಟ್ ಫಿಜಿ ಸುತ್ತ ಇರೋ ಲೇಕ್ಸ್ ಮತ್ತು ಅದು ತುಂಬ ಪ್ರದೇಶಗಳು ಸುತ್ತ ಇರುತ್ತೆ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ, ಎಲ್ಲೆಲ್ಲಿ ಹೋಗಿದ್ವಿ, ಯಾವ ಥರ ಇತ್ತು, ಸ್ಪೆಷಲ್ ಇತ್ತು ಪ್ಲೇಸಸ್ ಅಂತ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.